ಸ್ಥಾನಕ್ಕೆ ನಾಗೇಂದ್ರ ತಮ್ಮ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಎಂಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ ಸಚಿವರಾಗಿರುವ ಬಿ ನಾಗೇಂದ್ರ. ಆದ್ರೆ ಇದೀಗ ನಾಗೇಂದ್ರ ಅವರ ರಾಜೀನಾಮೆ ಅಂಗೀಕಾರ ಆಗೋದೊಂದೇ ಬಾಕಿ ಇರುವಂತದ್ದು. ಈಗ ಹಲವು ದಿನಗಳಿಂದ ನಡೆಸಿದಂತಹ ಹೋರಾಟ, ವಿಪಕ್ಷಗಳ ನಿರಂತರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸರ್ಕಾರ ಮುಜುಗರಕ್ಕೀಡಾಗಬಾರದು ಅನ್ನುವ ಕಾರಣಕ್ಕಾಗಿ ನಿನ್ನೆ ಕೂಡ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ವಿಚಾರವನ್ನ ಚರ್ಚೆ ಮಾಡಿದ್ರು. ಆ ನಂತರ ಹೈಕಮಾಂಡ್ ಹೇಳಿದಂತೆ ಏನ್ ಆಗುತ್ತೆ ಅದನ್ನ ನಾವು ಮಾಡ್ತೀವಿ, ನಾಗೇಂದ್ರ ಯಾವುದೇ ತ್ಯಾಗಕ್ಕೂ ಸಿದ್ಧ, ಪಕ್ಷನಿಷ್ಠರು ಅನ್ನುವ ವಿಚಾರವನ್ನ ಹೇಳಿದ್ರು. ಇದರ ಇಮಿಡಿಯೇಟ್ ಆಗಿ ನಾಗೇಂದ್ರ ರಾಜೀನಾಮೆಯನ್ನ ಇವತ್ತು ಕೊಟ್ಟಿದ್ದಾರೆ. ಇದೀಗ ಡಿಕೆ ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡೋದು ಬಾಕಿ ಇದೆ, ಅಂಗೀಕಾರ ಆಗೋದು ಬಾಕಿ ಇದೆ. ಕೆಲವೇ ಕ್ಷಣದಲ್ಲಿ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತಮ್ಮ ರಾಜೀನಾಮೆಯ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಲಿದ್ದಾರೆ. ಸಿಎಂ ಸೂಚನೆಯ ಮೇರೆಗೆನೆ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರೋದು. ದೆಹಲಿಯಲ್ಲಾದ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಲಿದ್ದಾರೆ. ನಾಗೇಂದ್ರ ಅವರೇ ಮಾಹಿತಿ ಕೊಡ್ತಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನ್ ಬೇಕು ರಾಜೀನಾಮೆ ಕೊಡುವಂತ ಅದೆಲ್ಲ ನಾನು ಹೇಳಕ್ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾರೆ. ಸೊ ವಿಪಕ್ಷಗಳ ಹೋರಾಟಕ್ಕೆ ಅಂತೂ ಇಂತೂ ಮಣಿದಿದೆ ಸರ್ಕಾರ. ಜೊತೆಗೆ ನಾಗೇಂದ್ರ ಅವರು ಕೂಡ ಯಾವ್ದು ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ರು. ಇದೀಗ ಕೂಡಲೇ ನಾಗೇಂದ್ರ ಅವರ ರಾಜೀನಾಮೆಯನ್ನ ಅಂಗೀಕರಿಸಬೇಕು, ರಾಜೀನಾಮೆ ಅಂಗೀಕರಿಸದಿದ್ದಲ್ಲಿ ಮತ್ತೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಇದೀಗ ಸಿಎಂ ಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈಗಾಗಲೇ ಅಂತೂ ಇಂತೂ ಕಳೆದ ಹಲವು ದಿನಗಳಿಂದ ನಡೆಸಿದಂತಹ ಹೋರಾಟ, ಪ್ರತಿಭಟನೆಗೆ ಇದೀಗ ಫಲ ಸಿಕ್ಕಿದೆ. ಕಾರಣ ನಾಗೇಂದ್ರ ಅವರ ರಾಜೀನಾಮೆಯನ್ನೇ ಒತ್ತಾಯ ಮಾಡ್ತಾ ಇದ್ರು. ಕಲಾಪದಲ್ಲೂ ಕೂಡ ಯಾವುದೇ ಸುಗಮವಾಗಿ ಕಲಾಪ ನಡೆಯೋದಕ್ಕೆ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ ವಿಪಕ್ಷಗಳು. ಕಾರಣ ಅಲ್ಲಿ ರಾಜೀನಾಮೆ ಕೊಡಬೇಕು ನಾಗೇಂದ್ರ ಅವರು, ಆ ನಂತರ ನಾವು ಕಲಾಪವನ್ನ ಸುಗಮವಾಗಿ ನಡೆಸೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂತಹ ಒನ್ಲೈನ್ ಅಜೆಂಡವನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ರು, ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸದ್ದು ಗದ್ದಲಗಳೇ ತುಂಬಿತ್ತೆ ಹೊರತು ಯಾವುದೇ ರೀತಿಯ ಗಂಭೀರವಾದ ಚರ್ಚೆಗಳು ಆಗ್ಲೇ ಇಲ್ಲ ಈ ಸಲದ ಕಲಾಪದಲ್ಲಿ. ಇಂತಹ ಸಂದರ್ಭದಲ್ಲಿ ಇದೀಗ ಸರ್ಕಾರ ಮುಜುಗರಕ್ಕೀಡಾಗಬಾರದು ಅನ್ನುವ ಕಾರಣಕ್ಕಾಗಿ ರಾಜೀನಾಮೆಯನ್ನ ತೆಗೆದುಕೊಳ್ತಾ ಇದ್ದು, ಅಂಗೀಕರಿಸಬೇಕು ಇಮಿಡಿಯೇಟ್ ಆಗಿ ರಾಜೀನಾಮೆಯನ್ನ. ಒಂದು ವೇಳೆ ಅಂಗೀಕರಿಸದಿದ್ದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಡವನ್ನ ಹೇರಿದ್ದಾರೆ. ಸೊ ಒಟ್ಟಾರೆಯಾಗಿ ಇದೀಗ ಕೆಲವೇ ಹೊತ್ತಿನಲ್ಲಿ ಬಿ ನಾಗೇಂದ್ರ ಅವರೇ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಈಗ ಅಂತಹ ಪರಿಸ್ಥಿತಿ ಯಾಕೆ ಬಂತು, ಯಾವ ಕಾರಣಕ್ಕಾಗಿ ತಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ, ಹೈಕಮಾಂಡ್ ಹೇಳಿದ್ದೇನು, ಸಿಎಂ ಹೇಳಿದ್ದೇನು, ಈಗ ಈ ಒಂದು ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಡ್ತಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ರಾಜೀನಾಮೆ ಅಂಗೀಕರಿಸಬೇಕು, ಇಲ್ಲದಿದ್ರೆ ಮತ್ತೆ ಹೋರಾಟವನ್ನ ಮಾಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಆದ್ರೆ ಅದನ್ನ ಇಮಿಡಿಯೇಟ್ ಆಗಿ ಅಂಗೀಕಾರ ಮಾಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಇದೀಗ ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ವಿಪಕ್ಷಗಳ ಒತ್ತಾಯ ಇದ್ದಿದ್ದೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು. ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅವ್ಯವಹಾರ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಮ್ಮೆ ರಾಜೀನಾಮೆ ಕೊಟ್ಟವರನ್ನ ಮತ್ತೆ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಇನ್ನೂ ಕೂಡ ಕ್ಲೀನ್ ಚಿಟ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಯಾಕೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದೀರಿ, ಯಾಕೆ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಿ, ಈ ಒಂದು ಸಚಿವ ಸ್ಥಾನದಿಂದ ಅವರನ್ನ ವಜಾಗೊಳಿಸಬೇಕು, ಸಂಪುಟದಿಂದ ತೆಗೆದು ಹಾಕಬೇಕು ಅಂತ ಹೇಳಿ ವಿಪಕ್ಷಗಳು ಹೋರಾಟವನ್ನ ಮಾಡ್ತಾ ಇದ್ವು. ಅದರಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬಿಗಿಪಟ್ಟು ಹಿಡಿದಿದ್ರು. ಯಾವುದೇ ರೀತಿಯಾಗಿ ಅಧಿವೇಶನ ನಡೆದ್ರೂ ಕೂಡ ಒಂದೇ ಒಂದು ದಿನವೂ ಅಧಿವೇಶನದಲ್ಲಿ ಪ್ರಮುಖವಾದಂತಹ ಗಂಭೀರವಾದಂತಹ ವಿಚಾರಗಳು ಚರ್ಚೆ ಆಗಲೇ ಇಲ್ಲ. ಇದೀಗ ಅವರ ಹೋರಾಟಕ್ಕೆ ಸಕ್ಸಸ್ ಸಿಕ್ಕಿದೆ. ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಕಚೇರಿಯಲ್ಲಿ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆಯನ್ನು ಮಾಡಲಾಗಿದೆ. ತನಿಖಾಧಿಕಾರಿ ರಾಘವೇಂದ್ರ ಹೆಗಡೆ ಮುಂದೆ ಜ್ಞಾನೇಂದ್ರ ಕುಮಾರ್ ಅವರು ಹಾಜರಾಗಿದ್ದಾರೆ. ಸಿಐಡಿ ಕಚೇರಿಯಲ್ಲಿ ಜ್ಞಾನೇಂದ್ರ ಕುಮಾರ್ ಅವರು ವಿಚಾರಣೆಯನ್ನ ನಡೆಸಲಾಗಿದೆ. ಸಿಐಡಿ ಪ್ರಶ್ನೆಗಳಿಗೆ ಜ್ಞಾನೇಂದ್ರ ಕುಮಾರ್ ಉತ್ತರವನ್ನ ಕೊಟ್ಟಿದ್ದಾರೆ.
ಕಳೆದ 2 ಗಂಟೆಗಳಿಂದ ನಿರಂತರವಾಗಿ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿರಂತರವಾದಂತಹ ವಿಚಾರಣೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಅಧಿಕಾರಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ರೆಸಾರ್ಟ್ನಲ್ಲಿ ಪರೀಕ್ಷೆಯನ್ನ ಬರೆಸಿದಂತಹ ಆರೋಪ ಕೂಡ ಐಎಎಸ್ ಅಧಿಕಾರಿ ಆಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರ ಮೇಲೆ ಇದೆ. OMR ಶೀಟ್ ಅನ್ನ ದುರ್ಬಳಕೆ ಮಾಡಿರೋದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳು ಇದೀಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಎಲ್ಲಾ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಪಡ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಜ್ಞಾನೇಂದ್ರ ಅವರು ಕೆಪಿಎಸ್ಸಿ ಪರೀಕ್ಷೆಯ ಕಂಟ್ರೋಲರ್ ಆಗಿದ್ರು. ಆ ವೇಳೆ ಅಕ್ರಮವನ್ನ ನಡೆಸಲಾಗಿದೆ ಅನ್ನುವಂತಹ ಆರೋಪ ಇದೆ. ಮೊನ್ನೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಜ್ಞಾನೇಂದ್ರ ಕುಮಾರ್ ಅವರು ಇರಲಿಲ್ಲ. ಇದೀಗ ಸಿಐಡಿ ತನಿಖೆಗೆ ಹಾಜರಾಗಿದ್ದಾರೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಜ್ಞಾನೇಂದ್ರಗೆ ಸಿಐಡಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿ ರಾಘವೇಂದ್ರ ಮುಂದೆ ಹಾಜರು ಆಗಿ ಇದೀಗ ತನಿಖಾಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸುತ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ವಾಗಟ, ಈಗಲೂ ಕೂಡ ಸಿಐಡಿ ಅಧಿಕಾರಿಗಳ ಮುಂದೆ ಜ್ಞಾನೇಂದ್ರ ಅವರ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆಯಾ ಅಥವಾ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆಯಾ ಅಲ್ಲಿ, ಹೇಗೆ? ಲಲಿತಾ ಜೈನ್, ಸದ್ಯಕ್ಕೆ ಇನ್ನೂ ಕೂಡ ಸಿಐಡಿಯ ಕೇಂದ್ರ ಕಚೇರಿಯಲ್ಲಿ ಎಸ್ ಆಗಿರುವಂತಹ ರಾಘವೇಂದ್ರ ಹೆಗಡೆ ಅವರ ಒಂದು ಟೀಮ್ ಏನಿದೆ ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು. ಹಿಂದೆ ರೇಡ್ ಆದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕೂಡ ಅವ್ರ ಮನೆಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಇಡಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದ್ರೆ ಇಲ್ಲಿ ಸಿಐಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಂತ ಬಳಿಕ ಇವತ್ತು ಒಂದು ವಿಚಾರಣೆಗೆ ಹಾಜರಾಗಿರುವಂತದ್ದು. ಕಳೆದ 1.5 ಗಂಟೆಯಿಂದಲೂ ಕೂಡ ಜ್ಞಾನೇಂದ್ರ ಅವರ ಒಂದು ವಿಚಾರಣೆಯನ್ನ ಮಾಡ್ಲಾಗ್ತಿರುವಂತದ್ದು. ಈ ಒಂದು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯ ಕುರಿತಾಗಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈ OMR ಶೀಟ್ಗಳೇನಿದೆ ಇದು ಸಿಐಡಿಗೆ ಒಂದು ಪ್ರಬಲ ಸಾಕ್ಷ್ಯಾಧಾರ ಆಗಿರುವಂತದ್ದು. ಈ OMR ಶೀಟ್ಗಳ ಸಂಬಂಧಪಟ್ಟಂತೆಯೇ ಈಗ ಅಧಿಕಾರಿಗಳು ಅಂದ್ರೆ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಪರೀಕ್ಷಾ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸಿದಂತಹ ಜ್ಞಾನೇಂದ್ರ ಕುಮಾರ್ ಒಂದು ಒಂದು ಎಕ್ಸಾಮ್ ಕಂಟ್ರೋಲರ್ ಆಗಿ ವರ್ಕ್ ಮಾಡಿದಂತವ್ರು. ಆದ್ರೆ ಅದೇ ಎಕ್ಸಾಮ್ ಅಲ್ಲಿ ಈ ರೀತಿ ಗಂಭೀರವಾದಂತಹ ಹಗರಣ ನಡೆದಿರುವಂತದ್ದು, ಮತ್ತೆ ಆ ಒಂದು ಗಂಭೀರವಾದಂತಹ ಆರೋಪ ಇರುವಂತದ್ದು, ಪ್ರಶ್ನೆ ಪತ್ರಿಕೆಗಳ ಲೀಕ್ ಮತ್ತೆ ಟ್ಯಾಂಪರಿಂಗ್ ಆಗಿದೆ, ಮತ್ತೆ ಅಲ್ಲಿ CCTVಗಳು ಡೇಟಾ ಏನಿದೆ ಆ ಒಂದು ಡೇಟಾ ಕೂಡ ಡಿಲೀಟ್ ಆಗಿದೆ ಅಂತ ಆರೋಪಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರನ್ನ ವಿಚಾರಣೆ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೆ ಈ ಎಕ್ಸಾಮ್ಗೂ ಮುನ್ನ ದಿನ ಅಂದ್ರೆ ಪರೀಕ್ಷೆಗೂ ಮುನ್ನ ದಿನ ಕೆಲ ಅಭ್ಯರ್ಥಿಗಳನ್ನ ಕರ್ಕೊಂಡೋಗಿ ಮತ್ತೆ ಫಾರ್ಮ್ ಹೌಸ್ ಆಗಿರ್ಬೋದು ರೆಸಾರ್ಟ್ಗಳಲ್ಲಿ ತರಬೇತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಏನಿದೆ ಆ ಕುರಿತಾಗಿ ಆತರನ್ನ ವಿಚಾರಣೆ ಕೂಡ ಮಾಡ್ಲಾಗ್ತಾ ಇದೆ. ಈ ಪ್ರಕರಣ ಒಂದು ಬೇರೆ ನಿನ್ನೆಷ್ಟೇ ಶಿವಶಂಕರಪ್ಪ ಸಾವುಕರ್ ವಿಚಾರಣೆಯನ್ನ ಮಾಡ್ಲಾಗಿತ್ತು. ಇವತ್ತು ಜ್ಞಾನೇಂದ್ರ ಕುಮಾರ್ ವಿಚಾರಣೆಯನ್ನ ಕೂಡ ಮಾಡ್ಲಾಗ್ತಾ ಇದೆ. ಆದ್ರೆ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಜ್ಞಾನೇಂದ್ರ ಯಾವ ತರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಧಿಕಾರಿ, ಅದರ ಮೇಲೆ ಈ ಒಂದು ಪ್ರಕರಣ ಒಂದು ಗಂಭೀರವಾದ ಸ್ವರೂಪವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಅವರು ಯಾರ ಮೇಲೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಯಾರ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಪಷ್ಟನೆಯನ್ನ ಕೊಡ್ತಾರೆ, ಪರೀಕ್ಷಾ ವಿಚಾರದಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರೆ, ಮಧ್ಯವರ್ತಿಗಳು ಯಾರು, ಕೆಲ ಅಭ್ಯರ್ಥಿಗಳು ಸಂಪರ್ಕದ ವಿಚಾರವಾಗಿ ಅವರ ಫೈನಾನ್ಷಿಯಲ್ ವಿಚಾರ ಟಾರ್ಗೆಟ್ ಅಂದ್ರೆ ಒಂದು ಟ್ರಾನ್ಸ್ಫರ್ ಆಗಿರುವಂತ ಬಗ್ಗೆ ಈ ಒಂದು ಆರೋಪ ಇರುವಂತದ್ದು. ಆ ನಿಟ್ಟಿನಲ್ಲಿ ಗಂಭೀರವಾಗಿ ಆ ಒಂದು ತನಿಖೆಯನ್ನ ಈಗ ಸಿಐಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅದೇ ಒಂದು ಆಧಾರಿತವಾಗಿ ಈಗ ಸಿಐಡಿ ತನಿಖಾಧಿಕಾರಿ ಈಗ ಜ್ಞಾನೇಂದ್ರ ಕುಮಾರ್ ಅನ್ನ ವಿಚಾರಣೆ ಮಾಡ್ಲಾಗ್ತಾ ಇರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ವಾಗಟ.